ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾಸ್ವನಾಯ ನಮಃ. ಓಂ ಅಹನ್ನಹಿಂ ಪರಿಷಯಾನ ಮರಣಃ ಪತಿಂ ವೋ ಅಜ್ಞಾನಾಂ ಅವಾಸೃಜೋ ಅಪೋ ಅಚ್ಛಾ ಸಮುದ್ರಂ ಧೇನೂನಾಮಿಷುಧ್ಯಸೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಏಕೋನನವತ್ಯುತ್ತರಃ ದ್ವಿಶತತಮಃ 289ನೇಯ ಅಯಂ ಭಾಗಃ. ಅದ್ಯ ಭಗವಂತಂ ಸನಾತನಂ ವೇದಪುರುಷಂ ಮಹಾಸ್ವನಃ ಇತಿ ನಾಮ್ನಾ ಸ್ತೋತಃ ವಿಷ್ಣುಸಹಸ್ರನಾಮ ಸ್ತೋತ್ರಸ್ಯ ಅರ್ಥಂ ವಿವೃಣ್ವಂತಿ ಯಾ ಅಷ್ಟತ್ರಿಂಶೀ ಬೃಹತಿ 38ನೇಯ ಬೃಹತಿ ಮಂತ್ರ. ತಸ್ಯ ಮಹಾಸ್ವನಃ ಇತಿ ನಾಮ್ನಃ ಏವಂ ಬೃಹತಿ ಮಂತ್ರಸ್ಯ ಚ ಶ್ರವಣೇನ ಸಾಕಂ ಏವಂ ಪ್ರಾರಂಭ್ಯತೆ. ಮಹಾಸ್ವನ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಭಗವಂತ ಈ ಸ್ವನ ಅಂತಂದ್ರೆ ವೇದ ಮೊದಲಾದ ಪ್ರಮಾಣಗಳ ಶಬ್ದ. ಸ್ವನ ಅಂದ್ರೆ ಸಾಮಾನ್ಯವಾಗಿ ಶಬ್ದ. ಆ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಈ ಭಗವಂತ. ಹೀಗೆ ಮಹಾತ್ಮನಾದ ತನ್ನನ್ನು ಪ್ರತಿಪಾದನೆ ಮಾಡತಕ್ಕಂಥ ದೊಡ್ಡ ಶಬ್ದವುಳ್ಳವನು. ಅವನು ದೊಡ್ಡವನಾದ್ದರಿಂದ ಅವನನ್ನು ಪ್ರತಿಪಾದನೆ ಮಾಡತಕ್ಕಂಥ ಶಬ್ದವೂ ಕೂಡ ಬಹಳ ದೊಡ್ಡದು ಅಂತ ಅದರ ತಾತ್ಪರ್ಯ. ಅದಲ್ಲದೆ ಈ ಮಹಾಸ್ವನ ಎಂಬ ಶಬ್ದಕ್ಕೆ ಮತ್ತೇನು ಅರ್ಥಗಳನ್ನ ನಾವು ಗಮನಿಸಬಹುದು? ಅವು ಈ ಮುಂದಿನಂತೆ ಇವೆ. ತನ್ನ ಭಕ್ತರ ದುಷ್ಕರ್ಮಗಳನ್ನ ದೂರ ಸರಿಸುವಂಥವನು, ದೂರ ಸರಿಸಿ ಅವರನ್ನ ಸಾಧನದ ಮಾರ್ಗದಲ್ಲಿ ಮುನ್ನಡೆಸುವಂಥವನು. ಮತ್ತೆ ಮಹಾಸು ಅಂದ್ರೆ ಪ್ರಾಣ. ಆ ಪ್ರಾಣದೇವನ ನಿಯಾಮಕ, ಪ್ರಾಣದೇವನನ್ನು ಕೂಡ ಮುನ್ನಡೆಸುವಂಥವನು. ಸ್ವ ಅಂತಂದ್ರೆ ಗುಣಧನ, ಮಹಾಗುಣಧನ ಇದ್ದವನು. ಪರಮಾತ್ಮನಲ್ಲಿ ದೊಡ್ಡ ಸಂಪತ್ತು ಅಂದ್ರೆ ಆತನ ಗುಣಗಳೇ ದೊಡ್ಡ ಸಂಪತ್ತು. ಅವುಗಳನ್ನು ಹೊಂದಿರುವಂಥವನು. ಎಲ್ಲ ಅನಂತರಾದಂತಹ ಜೀವರಿಗೆ ಚೇಷ್ಟಕನಾದವನು. ಈ ಅರ್ಥಗಳನ್ನ ಆ ಮಹಾಸ್ವನ ಅನ್ನೋ ಶಬ್ದಕ್ಕೆ ನೋಡಬಹುದು. ಅದಲ್ಲದೆ ಈ ಮುಂದಿನ ಅರ್ಥಗಳನ್ನು ಕೂಡ ನೋಡಬೇಕು. ದೈತ್ಯರ ಹೃದಯವನ್ನ ಸೀಳಿ ಹಾಕುವಂತಹ ಮಹಾನಾದವುಳ್ಳವನು, ಮಹಾನಾದವುಳ್ಳವನು, ಮಹಾಸ್ವನವುಳ್ಳವನು ಅಂದ್ರೂ ಅದೇ ಅರ್ಥ. ಸಂಪತ್ತು ದೊಡ್ಡವರು ಅಂದ್ರೆ ಸಾತ್ವಿಕರಾದಂಥವರು. ಸಾತ್ವಿಕರಾದವರ ಸಂಪತ್ತಿಗೆ, ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪತ್ತಿಗೆ ಇವನೇ ನೇತ. ಅದನ್ನು ಕೊಡುವಂಥವನು ಇವನೇ ಆಗಿದ್ದಾನೆ. ಮಹ ಅಂದ್ರೆ ಪೂಜಿಸಲ್ಪಡುವವನು ಅಂತ ಅರ್ಥ. ಇವನೇ ಮಹ ಆಗಿದ್ದಾನೆ. ಮತ್ತೆ ಎಲ್ಲರ ಜೀವನಕ್ಕೆ ನಿಯಾಮಕನೂ ಆಗಿದ್ದಾನೆ. ಈ ಅರ್ಥಗಳನ್ನು ಕೂಡ ಆ ಮಹಾಸ್ವನ ಎಂಬ ಶಬ್ದಕ್ಕೆ ನಾವು ನೋಡಬಹುದು. ಗಂಭೀರವಾದಂತಹ ಸ್ವನ ಇದ್ದವನು, ಗಂಭೀರವಾದಂತಹ ಧ್ವನಿ ಇದ್ದವನು.
ಅವನ ಧ್ವನಿಯಿಂದಲೇ ಈ ವೇದ ಮೊದಲಾದ ಶಾಸ್ತ್ರಗಳೆಲ್ಲವೂ ಕೂಡ ಹುಟ್ಟಿದವು. ಋಗ್ವೇದ, ಯಜುರ್ವೇದ ಮೊದಲಾದದ್ದೆಲ್ಲವೂ ಕೂಡ ಅವು ಅವನನ್ನೇ ಪ್ರತಿಪಾದನೆ ಮಾಡ್ತಾ ಇವೆ. ಹೀಗೆ ಮಹತ್ತಾದ ಪೂಜ್ಯವಾದಂಥ ಕಂಠಧ್ವನಿ ಇದ್ದವನು. ಭಗವಂತನ ಕಂಠಧ್ವನಿಯೂ ಕೂಡ ಅತ್ಯಂತ ಗಂಭೀರವಾದದ್ದೇ. ಮತ್ತೆ ಆ ಪರಮಾತ್ಮನನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಶಬ್ದ ಏನಿದೆ ಅದನ್ನೇ ಇಲ್ಲಿ ಸ್ವನ ಅಂತ ಇಟ್ಕೊಂಡ್ರೆ ಅದು ಕೂಡ ಅತ್ಯಂತ ಮಹತ್ತಾದದ್ದೇ. ಈ ಎಲ್ಲ ಅರ್ಥಗಳನ್ನ ಈ ಮಹಾಸ್ವನ ಎಂಬ ಶಬ್ದ ವರ್ಣಿಸ್ತದೆ. ಈ ಮಹಾಸ್ವನ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಏನಿದೆ ಅದರ ವ್ಯಾಖ್ಯಾನವನ್ನ ರಘುನಾಥ ತೀರ್ಥರು ಮಾಡಿದಂತೆ ಈ ಮುಂದಿನಂತೆ ನಾವು ನೋಡಬೇಕು. ಈಗಾಗಲೇ ನಾವು ಈ ಹಿಂದಿನ ಮಂತ್ರಗಳಲ್ಲಿ ಕೂಡ ನೋಡಿದ್ದೇವೆ. ಪರ್ವತಗಳು ತಮ್ಮ ರೆಕ್ಕೆಗಳ ಮೂಲಕ ಅಲ್ಲಲ್ಲಿ ಹಾರಾಡಿ ಈ ನದಿಗಳು ಪ್ರವಹಿಸುವಂಥ ಮಾರ್ಗಕ್ಕೆಲ್ಲ ವಿಘ್ನವನ್ನು ತಂದು ಒಡ್ತಾ ಇದ್ದವು. ಆಗ ಇಂದ್ರ ಅವುಗಳ ರೆಕ್ಕೆಗಳನ್ನು ಕತ್ತರಿಸಿ ಆ ನದಿಗಳಿಗೆ ಅನುಕೂಲಕರವಾದಂತಹ ಮಾರ್ಗವನ್ನು ಮಾಡಿಕೊಟ್ಟ. ಅರಣಹ ಅಂದರೆ ಉದಕ, ನೀರು, ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಆ ನೀರಿನ ಸುತ್ತಲೂ ನದಿಯ ಮೂಲಗಳೇನಿವೆ, ನದಿ ಹುಟ್ಟುವ ಜಾಗಗಳು, ಹರಿಯುವ ಜಾಗಗಳು, ಇವೆಲ್ಲವನ್ನೂ ಕೂಡ ಅವನ್ನ ಪ್ರತಿಬದ್ಧ ಶಯಾನಂ, ಅವುಗಳೆಲ್ಲವನ್ನು ಆಕ್ರಮಿಸಿ ನಿಂತಹ ಈ ಅಹಿ ಎಂಬ ಒಬ್ಬ ದೈತ್ಯ, ಈ ರಾಕ್ಷಸನನ್ನ ಇಂದ್ರನೇ ನೀನು ನಾಶಪಡಿಸಿದೆ. ಮತ್ತೆ ಈ ಸಮುದ್ರ ಏನಿದೆ, ಎಲ್ಲ ನೀರುಗಳು ಎಲ್ಲಿ ಹೋಗಿ ಸೇರಬೇಕು, ಆ ಸಮುದ್ರದ ಕಡೆಗೆ ಈ ಕೆರೆ, ಕೊಳ್ಳ, ನದಿಗಳು, ಇವುಗಳೆಲ್ಲ ನೀರು ದೊಡ್ಡ ಶಬ್ದದ ಮೂಲಕ ಹೋಗುವಂತೆ ನೀನು ಮಾಡಿದೆ. ಅಹಿ ಎಂಬ ರಾಕ್ಷಸನ ಉಪಟಳವೂ ಈ ನದಿಗಳಿಗಾಗಿತ್ತು. ಪರ್ವತಗಳ ಉಪಟಳವೂ ಆಗಿತ್ತು, ಅದು ಹಿಂದೆ ಬಂದಿದೆ. ಪರ್ವತಗಳು ತಮ್ಮ ರೆಕ್ಕೆಗಳನ್ನು ಉಪಯೋಗಿಸಿಕೊಂಡು ಎಲ್ಲೆಂದರಲ್ಲಿ ಹಾರಾಡಿ ನದಿಗಳ ಮಾರ್ಗಕ್ಕೆ ತೊಂದರೆ ಕೊಡ್ತಾ ಇದ್ದವು. ಅಹಿ ಎಂಬ ರಾಕ್ಷಸನು ಕೂಡ ಹಾಗೆ ಮಾಡ್ತಾ ಇದ್ದ. ಅಹಿನಾ ಪ್ರತಿರುದ್ಧಾಭ್ಯ ನದೀಭ್ಯ ಉದಕ ಶ್ರವಣ ಅಭಾವಾತ್. ಆವಾಗ ಆ ಪರ್ವತಗಳ ಉಪಟಳದಿಂದಾಗಲಿ ಅಥವಾ ನದಿಗಳ ಉಪಟಳದಿಂದಾಗಲಿ, ಈ ಅಹಿ ಎಂಬ ರಾಕ್ಷಸನ ಉಪಟಳದಿಂದಾಗಲಿ ನದಿಗಳಿಗೆ ಹರಿಯಲಿಕ್ಕಾಗದೇ ಇದ್ದಾಗ ಈ ಇಂದ್ರ ಆ ಪರ್ವತಗಳನ್ನು ಸದೆಬಡಿದ, ಪರ್ವತಗಳಿಗೂ ತಕ್ಕ ಶಾಸ್ತಿ ಮಾಡಿದ, ಅಹಿ ಎಂಬ ರಾಕ್ಷಸನನ್ನು ಕೂಡ ಕೊಂದು ಹಾಕಿದ. ಆವಾಗ ಈ ಒಣಗಿ ಹೋಗಿದ್ದಂತಹ ಸಮುದ್ರ ಮತ್ತೆ ನದಿಗಳ ನೀರು ತನ್ನಲ್ಲಿ ಬಂದು ತುಂಬಿಕೊಂಡದ್ರಿಂದ ಆ ಸಮುದ್ರ ತುಂಬಿತು. ಮಹಾಸ್ವನ ಅಂತ ಶಬ್ದ ಇದೆ. ಮಹಾಸ್ವನ ಅಂದ್ರೆ ಅತ್ಯಂತ ದೊಡ್ಡ ಶಬ್ದ, ನದಿಗಳ ದೊಡ್ಡ ಶಬ್ದ. ಆ ನದಿಗಳು ದೊಡ್ಡ ಶಬ್ದದೊಂದಿಗೆ ಮತ್ತೆ ಹರಿಯುವಂತಾಗಿ ಸಮುದ್ರವನ್ನು ಸೇರಿ ಆ ಸಮುದ್ರವನ್ನು ತುಂಬಿಸಿದ್ದು ಇವನಿಂದಲೇ ಆಗಿದೆ. ಇದು ಮಹಾಸ್ವನ ಅನ್ನೋ ಶಬ್ದಕ್ಕೂ ಒಂದು ಅರ್ಥ ರಘುನಾಥ ತೀರ್ಥರು ಹೇಳಿದ್ದು. ಅದಲ್ಲದೆ ಸ್ವಂ ಅಂತಂದ್ರೆ ಸಮುದ್ರದ ನೀರು, ಸಮುದ್ರದ ಆ ದೊಡ್ಡ ಪ್ರಮಾಣದ ನೀರು ತುಂಬಿ ಮತ್ತೆ ಆ ಸಮುದ್ರದಲ್ಲಿ ಬಂದು ಸೇರಿದ್ದು ಇವನಿಂದ. ಅದಲ್ಲದೆ ಸ್ವಂ ಅಂದ್ರೆ ಜ್ಞಾನಿಗಳ ಜ್ಞಾನ, ಆ ಜ್ಞಾನವನ್ನ ನಡೆಸುವಂಥವನು. ಮಹತ್ ಅಂದ್ರೆ ದೊಡ್ಡವರಾದಂಥವರು, ಅವರ ಸ್ವ ಅಂದ್ರೆ ಜ್ಞಾನ, ಅದನ್ನ ನ ಅಂದ್ರೆ ಅವರಿಗೆ ಆ ಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟವನು. ಈ ಎಲ್ಲ ಕಾರಣದಿಂದ ಅವನನ್ನ ಮಹಾಸ್ವನ ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ವರ್ಣಿಸಿದೆ. ಮತ್ತೆ ವೇದವೂ ಕೂಡ, ವೇದದ ಈ 38ನೇ ಮಂತ್ರವೂ ಕೂಡ ಅವನನ್ನ ಮಹಾಸ್ವನ ಎಂಬುದಾಗಿ ಅವಾಸಜಃ ಅಪಹ ಅಚ್ಛ ಅಂತ ಹೀಗೆ ವರ್ಣಿಸಿದೆ. ಇದೇ ವೇದ ಮಂತ್ರಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಮತ್ತು ಭಗವಂತರಾಯರು ವ್ಯಾಖ್ಯಾನ ಮಾಡಿದಂತಹ ವ್ಯಾಖ್ಯಾನದ ಮೂಲ ಎಲ್ಲಿದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಭಗವಂತರಾಯರು ಇಂಥ ಕೆಲವು ಮಂತ್ರಗಳಿಗೆ ಭಗವಂತನ
ವಿಷ್ಣುವಿನ ಪರವಾಗಿ ಒಂದು, ಪ್ರಾಣನ ಪರವಾಗಿ ಒಂದು, ಮತ್ತೆ ಇಂದ್ರನ ಪರವಾಗಿ ಒಂದು, ಹೀಗೆ 2 ವ್ಯಾಖ್ಯಾನಗಳನ್ನು ಮಾಡಿರ್ತಾರೆ. ಸಾಮಾನ್ಯವಾಗಿ ಇದು 3 ವ್ಯಾಖ್ಯಾನಗಳನ್ನು ಮಾಡಿರ್ತಾರೆ. ಕೆಲವು ಕಡೆ ಅವರು ಒಂದೇ ವ್ಯಾಖ್ಯಾನ ಮಾಡಿದಾಗ, ಇಂದ್ರನ ಪರವಾಗಿ ಮಾತ್ರ ವ್ಯಾಖ್ಯಾನ ಮಾಡಿದಾಗ, ಅದನ್ನ ಭಗವಂತನ ಪರವಾಗಿಯೂ ಕೂಡ ವ್ಯಾಖ್ಯಾನ ಮಾಡುವ ಸಾಹಸವನ್ನು ನಾನು ಮಾಡಿದ್ದೇನೆ. ಕಳೆದ ದಿವಸ, ಅದ್ರ ಹಿಂದಿನ ದಿವಸ ಎಲ್ಲ ನೀವೆಲ್ಲ ಅದನ್ನು ನೋಡಿದ್ದೀರಿ. ಈ ಮಂತ್ರಕ್ಕೆ ಋಗ್ಭಾಷ್ಯದಲ್ಲಿ ಬಂದಂತಹ ಒಂದು ಅರ್ಥವನ್ನು ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ. ಈ ಅಹಿ ಅಂತ ಏನಿದೆಯಲ್ಲ, ಅಹಿ ಅಂದ್ರೆ ಕೇವಲ ಒಬ್ಬ ದೈತ್ಯ ಮಾತ್ರ ಅಲ್ಲ. ಅಹಿ ಅಂದ್ರೆ ನಮ್ಮೆಲ್ಲರನ್ನೂ ಬಿಡದೆ ಕಾಡುವಂಥ ಸಂಶಯ. ಪರಬ್ರಹ್ಮನನ್ನು ಈ ಸಂಶಯ ಯಾವತ್ತೂ ಆವರಿಸಿ ನಿಂತಿರ್ತದೆ. ಅಧ್ಯಾತ್ಮದ ವಿಷಯದ ಕುರಿತಾಗಿ, ಧರ್ಮದ ಕುರಿತಾಗಿ, ವಿಶೇಷತಃ ಭಗವಂತನ ಕುರಿತಾಗಿಯೇ ನಮಗೆ ಸಂಶಯಗಳು ಹೆಚ್ಚು. ಆ ಸಂಶಯಗಳನ್ನೆಲ್ಲ ಭಗವಂತನೇ ನಿನ್ನ ಕುರಿತಾಗಿ ಸಾಧಕರಿಗೆ ಬಂದಂತಹ ಸಂಶಯಗಳನ್ನೆಲ್ಲ ಬಗೆಹರಿಸಬೇಕಾದವನು ನೀನೇ. ಮತ್ತೆ ಸಾಧಕರು ಏನು ವೇದೋಕ್ತವಾದಂತಹ ಕರ್ಮಾನುಷ್ಠಾನ ಮಾಡ್ತಾರೆ, ಅವನ್ನೆಲ್ಲ ಭಗವಂತನ ಕಡೆಗೆ, ಅಂದ್ರೆ ನಿನ್ನ ಕಡೆಗೆ ನಿನ್ನ ಪ್ರೀತ್ಯರ್ಥವಾಗಿ ಆ ಕರ್ಮಗಳಿರಬೇಕು. ಯಾವುದೇ ಕರ್ಮಗಳು ಕೂಡ ವ್ಯರ್ಥವಾಗಿ ವೇದದಲ್ಲಿ ಹೇಳಲ್ಪಟ್ಟಿವೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಮಾಡುವಂತಾಗಬಾರದು. ನಿನ್ನ ಪ್ರೀತ್ಯರ್ಥವಾಗಿ ಆ ಕರ್ಮ ಇರಬೇಕಾದ್ರೆ ಅಂಥ ಒಂದು ಜ್ಞಾನವನ್ನ ಆ ಭಕ್ತರಿಗೆ ಕೊಟ್ಟವನು ಕೂಡ ನೀನೇ. ಇದು ಆ ಭಗವಂತರಾಯರು ಮಾಡಿದಂಥ ಅರ್ಥ. ವಾಸ್ತವಿಕವಾಗಿ ಈ ಮಹಾಸ್ವನ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಭಗವಂತರಾಯರ ದೃಷ್ಟಿಯಲ್ಲಿ ಬೇರೆಯೇ ಇದೆ. ಇಂದ್ರದೃಢ ಮರುಜಃ ಪರ್ವತಸ್ಯ ನದನ್ಯೋ ಯುವತೀನೋಂ ರಾಜಾಭವೋ ಜಗತಶ್ಚರ್ಷಣೀನಾಂ ಪತಿಂಬೋ ಅಜ್ಞಾನಾಂ ಸಾಕಂ ಅಂತ ಶಬ್ದ. ಸಾಕಂ ಅನ್ನುವಲ್ಲಿ ಸಾ ಎಂಬ ಶಬ್ದ ಈ 42ನೇ ಈ 38ನೇ ಬೃಹತಿ ಮಂತ್ರಕ್ಕೆ ನಿಂತಿದೆ. ಕಂ ಎಂಬುದು ಮುಂದಿನ ಅನಾದಿ ನಿಧನ ಎಂಬ ಮಂತ್ರದ ವ್ಯಾಖ್ಯಾನ ರೂಪವಾದ 39ನೇ ಬೃಹತಿ ಮಂತ್ರಕ್ಕೆ ಹೋಗಿ ಸೇರಿಕೊಂಡಿದೆ. ನಾನೀಗಾಗಲೇ ಹೇಳಿದಂತೆ ಭಗವಂತರಾಯರಿಗೆ ಆ 36 ಅಕ್ಷರಗಳು ಒಟ್ಟಾರೆ ಒಂದು ಬೃಹತಿ ಮಂತ್ರದಲ್ಲಿ ಮುಖ್ಯ. ಅದಕ್ಕಾಗಿ ಸಾಕಂ ಎಂಬುದನ್ನು ಛೇದ ಮಾಡಿಕೊಂಡು ಸಾ ಎಂಬುದನ್ನು ಈ ಮಂತ್ರದಲ್ಲಿ, ಕಂ ಎಂಬುದನ್ನು ಮುಂದಿನ ಮಂತ್ರದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಮಹಾಸ್ವನ ಎಂಬ ನಾಮವನ್ನು ವ್ಯಾಖ್ಯಾನಿಸುವಂತಹ ಮಂತ್ರ ಇಂದ್ರದೃಢ ಮರುಜಃ ಅಂತ ಮುಂದಿನ ಮಂತ್ರ ಅವರಿಗೆ. ಆದರೆ ಅಹನ್ನಹಿಂ ಅನ್ನುವ ಮಂತ್ರವನ್ನ ನಾವೀಗಾಗಲೇ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನೋಡಿದ್ದೇವೆ. ಆ ಮಂತ್ರಕ್ಕೂ ಕೂಡ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಿಯೇ ಇದ್ದೇವೆ. ಮಹಾಸ್ವನ ಅನ್ನುವ ಶಬ್ದಕ್ಕೆ ಭಕ್ತರ ದುಷ್ಕರ್ಮಗಳನ್ನು ಪರಿಹರಿಸುವಂಥವನು, ಮತ್ತೆ ಮಹಾಸು ಅಂದ್ರೆ ಮುಖ್ಯ ಪ್ರಾಣ, ಮಹಾಂಶ್ಚಾಸು ಅಸುಶ್ಚ ಮುಖ್ಯ ಪ್ರಾಣ. ಹಸು ಅಂದ್ರೆ ಪ್ರಾಣ, ಮಹಾಸು ಅಂದ್ರೆ ಮಹಾಪ್ರಾಣ, ಮುಖ್ಯ ಪ್ರಾಣ. ಅವನನ್ನ ಅನ ಅಂದ್ರೆ ಚೇಷ್ಟೆಗೊಳಪಡಿಸುವವನು ಅಂತ ಈಗ ಅರ್ಥವನ್ನು ಹೇಳಿದ್ದಾರೆ. ಅದೇ ಅರ್ಥವನ್ನ ಗೋವಿಂದಾಚಾರ್ಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ. ಸ್ವ ಅಂದ್ರೆ ಸಂಪತ್ತು ಅಂತ ಅರ್ಥ. ಭಗವಂತನ ಸಂಪತ್ತು ಅಂದ್ರೆ ಆತನ ಗುಣಧನವೇ. ಆ ಸಂಪತ್ತೆಂಬ ಗುಣಧನವನ್ನ ತನ್ನಲ್ಲಿ ಹೊಂದಿದವನು ಅಂತ ಹೀಗೆ ಅರ್ಥ, ಗುಣಪೂರ್ಣ ಅಂತ ಅರ್ಥ. ಮಹಾತ್ಮರಾದಂಥವರು ಅಥವಾ ಮಹಾತ್ಮರಲ್ಲದೆ ಹೋದರೂ ಅನಂತ ಸಂಖ್ಯೆಯಲ್ಲಿರುವಂತಹ ಹಸುಗಳು ಜೀವರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇವನೇ ಚೇಷ್ಟಕ. ಮಹಾತ್ಮರಿಗೂ ಇವನೇ ಚೇಷ್ಟಕ, ಮಧ್ಯಮ ತರಗತಿಯ ಜೀವರಿಗೂ ಇವನೇ ಚೇಷ್ಟಕ, ಅಲ್ಪಾತ್ಮರಿಗೂ ಇವನೇ ಚೇಷ್ಟಕ. ಯಾರೂ ಕೂಡ ಇವನ ಪ್ರೇರಣೆ ಇಲ್ಲದೆ ಯಾವ ಕಾರ್ಯವನ್ನು ಕೂಡ ಮಾಡುವುದು ಸಾಧ್ಯ ಇಲ್ಲ. ಇದೆಲ್ಲ ಮಹಾಸ್ವನ ಎಂಬ ಶಬ್ದದಿಂದ ಹೊರಹೊಮ್ಮುತ್ತದೆ. ಇಷ್ಟ ಅರ್ಥಗಳನ್ನು ಭಗವಂತರಾಯರು ಮಾಡಿದ್ದಾರೆ. ಅವರು ಆ ಮಾಡಿರುವಂತಹ ಅರ್ಥಗಳು ಋಗ್ಭಾಷ್ಯಕ್ಕೆ ಅನುಗುಣವಾಗಿವೆ. ಈ ಅಹಿ ಎಂಬ ಶಬ್ದಕ್ಕೆ ಸಂಶಯ ಅಂತೇನು ಅರ್ಥ ಹೇಳಿದ್ದಾರಲ್ಲ ಭಗವಂತರಾಯರು, ಆ ಅರ್ಥ ಋಗ್ಭಾಷ್ಯದಲ್ಲಿ ಬಂದಿದೆ. ಋಗ್ಭಾಷ್ಯದ 2ನೇ ಅಧ್ಯಾಯದಲ್ಲಿ 32ನೇ ಸೂಕ್ತ
ಅಲ್ಲಿ ಒಂದೆರಡು ಮಂತ್ರಗಳಲ್ಲಿ ಇಂಥದೇ ಕೆಲವು ಸಂಗತಿಗಳನ್ನ ಹೇಳ್ತಾರೆ. ಆಚಾರ್ಯರು ಆ ಮಂತ್ರಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಭಗವತ್ಪರವಾದ ಅರ್ಥವೂ ಆಗಲಿ, ಇಂದ್ರಪರವಾದ ಅರ್ಥವೂ ಆಗಲಿ. ಅದನ್ನ ಈ ಮುಂದಿನಂತೆ ನಾವು ನೋಡಬೇಕು. ಇದು 1ನೇ ಅಷ್ಟಕದ 2ನೇ ಅಧ್ಯಾಯದ 26ನೇ ವರ್ಗ. ಈಗ ನಾವು ನೋಡ್ತಾ ಇರುವಂತಹ ಮಂತ್ರ ಋಗ್ಭಾಷ್ಯದಲ್ಲಿ ಬಂದದ್ದು. 1ನೇ ಮಂಡಲ, 7ನೇ ಅನುವಾಕ ಮತ್ತೆ 32ನೇ ಸೂಕ್ತ. ಅದು ಈಗ ಬೃಹತಿ ಮಂತ್ರ ನೋಡ್ತಾ ಇರುವುದು ಇದು 6ನೇ ಮಂಡಲದ್ದು. ಆದರೆ ಎರಡೂ ಮಂತ್ರಗಳಿಗೆ ಹೋಲಿಕೆ ಇರೋದ್ರಿಂದ ಋಗ್ಭಾಷ್ಯವನ್ನು ನಾನು ನೆನಪು ಮಾಡಿಕೊಂಡು ಇಲ್ಲಿ ಅದನ್ನ ಜೋಡಿಸ್ಕೊತಾ ಇದ್ದೇನೆ. ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಯಾನಿ ಚಕಾರ ಪ್ರತಿಮಾನಿ ವಜ್ರೀ ಅಹನ್ನ ಹಿಮನ್ವಪಃ ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ. ಹಿರಣ್ಯಸ್ತೂಪ ಅಂತ ಒಬ್ಬ ಮುನಿ. ಆ ಮುನಿ ಈ ಮುಂದಿನಂತೆ ಇಂದ್ರನನ್ನು ಸ್ತುತಿಸಿದ್ದಾನೆ. ಇಂದ್ರನ ಮತ್ತೆ ಇಂದ್ರನಾಮಕನಾದಂತಹ ಭಗವಂತನ ಸ್ತೋತ್ರವನ್ನು ಕೂಡ ನಾನೀಗ ಮಾಡ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಋಗ್ಭಾಷ್ಯದ 210ನೇ ಮತ್ತು 211ನೇ ಶ್ಲೋಕಗಳು. ಇಂದ್ರಸ್ಯ ವಾ ವಾಸುದೇವ ವೀರ್ಯಾಣ್ಯಾಚಕ್ಷೇಹಂ ಯಾನಿ ಮುಖ್ಯಾನಿ ಚಕ್ರೆ ಅಹಿಂ ದೈತ್ಯಂ ಸಂಶಯಂ ವಾ ಜಘಾನ ಜಲಾನುಸಾರೇಣ ಚಕಾರ ಮಾರ್ಗಂ ತತರ್ಧ ವಿಘ್ನಾನ್ ಕರ್ಮಣಾಂ ವಾನುಸಾರಾತ್ ವಹನಾತ್ ಪಕ್ಷಾ ವಕ್ಷಣಾ ದುರ್ವಚಾಂಸಿ ಜೀವಾನಾಂ ಚೇತ್ ವಕ್ಷಣಾ ಜನ್ಮಪರ್ವ ವತಾಂ ಬಿಭೇದೈವ ಸುಯುಕ್ತಿಭಿಸ್ತಾಹ ಅಂತ ಆಚಾರ್ಯರ 2 ಶ್ಲೋಕಗಳಿವೆ. ಅದೆಲ್ಲವನ್ನು ಸೇರಿಸಿ ನಾವು ಹೀಗೆ ಅರ್ಥವನ್ನು ನೋಡಬೇಕು. ಇಂದ್ರ ಮತ್ತು ಇಂದ್ರನಾಮಕನಾದ ಪರಮಾತ್ಮನ ಸಾಹಸ ಕಾರ್ಯಗಳನ್ನು ಈಗಲೇ ಪ್ರವೋಚಂ ನಾನು ಹೇಳ್ತೇನೆ ಅಂತ ಆ ಮುನಿ ಹೇಳ್ತಾ ಇದ್ದಾನೆ. ವಜ್ರಿ, ಆ ವಜ್ರಧಾರಿಯಾದಂತಹ ಇಂದ್ರ ಯಾನಿ ಯಾವ ಕರ್ಮಗಳನ್ನು ಪ್ರಥಮಾನಿ ಮೊದಲಿನ ಯಾವ ಕರ್ಮಗಳನ್ನು ಮಾಡಿದ್ನೋ ಅದನ್ನು ಹೇಳ್ತೇನೆ. ಅವನು ತನ್ನ ವಜ್ರಾಯುಧದಿಂದ ಅಹಿ ಎಂಬ ದೈತ್ಯನನ್ನ ಕೊಂದು ಹಾಕಿದ. ಅಹಿ ಅಂತ ಒಬ್ಬ ದೈತ್ಯ ಇದ್ದ. ಪುರಾಣಗಳಲ್ಲಿ ನಮಗೇನದು ನನ್ನ ಅವಲೋಕನದಲ್ಲಿ ಸಿಕ್ಕಿಲ್ಲ, ಆದರೂ ವ್ಯಾಖ್ಯಾನಗಳ ಮೂಲಕ ಹಾಗೆ ಅಹಿ ಎಂಬ ದೈತ್ಯನ ಸಂಹಾರವನ್ನು ಅವನು ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಪರಮಾತ್ಮ ಏನ್ ಮಾಡಿದ್ದಾನೆ? ಅಹಿ ಎಂಬ ದೈತ್ಯನನ್ನು ಸಂಹರಿಸಲಿಲ್ಲ. ಆದರೆ ಹಿ ಅಂದ್ರೆ ನಿಶ್ಚಯ ಜ್ಞಾನ, ಅಹಿ ಅಂದ್ರೆ ಸಂಶಯ ಜ್ಞಾನ. ಭಕ್ತರ ಸಂಶಯಗಳನ್ನ ಭಗವಂತ ನಿವಾರಿಸಿದ್ದಾನೆ. ಅಪಹ, ಈ ನೀರು ಹರಿಯಲಿಕ್ಕೇನು ವಿಘ್ನ ಆಗಿತ್ತು, ಆ ನೀರಿನ ಪ್ರವಾಹದ ಮಾರ್ಗವನ್ನ ತತರ್ಧ ಹಿಂಸಿಸಿದ ಈ ಇಂದ್ರ. ಅಂದ್ರೆ ಅಗೆದು ನೀರು ಹರಿಯಲಿಕ್ಕೆ ಅನುಕೂಲ ಮಾಡಿಕೊಟ್ಟ. ಅಹಿ ಎಂಬ ದಾನವ ಪರ್ವತಗಳ ನದಿಯ ಉಗಮಗಳನ್ನೆಲ್ಲ ತಡೆದು ಬಿಟ್ಟಿದ್ದ. ಮೋಡಗಳಿಂದ ಬೀಳುವಂತಹ ನೀರನ್ನು ಅಂತರಿಕ್ಷದಲ್ಲಿ ತಡೆ ಹಿಡಿದು ಬಿಟ್ಟಿದ್ದ. ಒಟ್ಟಾರೆ ಜಗತ್ತಿನ ವ್ಯವಸ್ಥೆಗೆ ಆತ ಭಂಗ ತಂದಿದ್ದ. ಇಂದ್ರ ವಜ್ರಾಯುಧದಿಂದ ಅವನನ್ನು ವಧಿಸಿ ಪರ್ವತದಿಂದ ನೀರು ನಿರಾತಂಕವಾಗಿ ಕೆಳಗೆ ಹರಿಯಲಿಕ್ಕೆ ಬೇಕಾದ ಮಾರ್ಗವನ್ನು ಮಾಡಿದ. ದೇವರು, ಈ ಇಂದ್ರ ಮಳೆಯ ದೇವತೆ, ದೇವರಾಜ, 3 ಜಗತ್ತೆಲ್ಲವೂ ಕೂಡ ಸುರಕ್ಷಿತವಾಗಿರಬೇಕಾದದ್ದು. ಸರಿಯಾಗಿ ಮಳೆ ಬರಬೇಕು, ಮಳೆಯಿಂದ ಬೆಳೆ ಆಗಬೇಕು, ಬೆಳೆಗಳಿಂದ ಯಜ್ಞಾದಿಗಳಾಗಬೇಕು, ಯಜ್ಞಗಳಿಂದ ಮತ್ತೆ ಆಹುತಿ ಇತ್ಯಾದಿಗಳು. ಯಜ್ಞಗಳಿಗೆ ನಾವು ಹಾಕಿದ ಆಹುತಿ ಅಗ್ನಿಯಲ್ಲಿ ಹೋಗಿ ಸೇರಿ, ಅಗ್ನಿಯಿಂದ ಮೂಲಕ ಅದು ಸೂರ್ಯನನ್ನು ಸೇರಿ, ಅದು ಸೂರ್ಯನಿಂದ ಮತ್ತೆ ಮಳೆ ಆಗಬೇಕು. ಇದು ನಮ್ಗೆ ಗೊತ್ತಿದೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ, ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ ಅಂತ. ಹೀಗೆ ಭೂಲೋಕದಲ್ಲಿ ಮಳೆ ಬೆಳೆಗಳಾಗುವುದಕ್ಕೂ ಭೂಲೋಕದಲ್ಲಿ ಯಜ್ಞಗಳು ನಡೆಯುವುದಕ್ಕೂ ಪರಸ್ಪರ ಸಂಬಂಧ ಇದೆ. ಇಲ್ಲಿ ಯಜ್ಞ ನಡೆದರೆ ಅಲ್ಲಿ ಅಂತರಿಕ್ಷ ಲೋಕದಿಂದ ಮಳೆ, ಅಲ್ಲಿ ಮಳೆ ಬಂದು ಇಲ್ಲಿ ಬೆಳೆ ಆದರೆ ಮುಂದೆ ಯಜ್ಞ. ಹೀಗೆ ಮೇಲಿನ ಲೋಕಗಳಿಗೂ ಕೆಳಗಿನ ಲೋಕಗಳಿಗೂ ಒಂದು ಸಂಬಂಧ ಇದೆ. ಅದಕ್ಕಾಗಿ ಈ ನದಿಗಳು ಹರಿಯಲಿಕ್ಕೆ ಬೇಕಾದ ಮಾರ್ಗವನ್ನೆಲ್ಲ ಇಂದ್ರ ಮಾಡಿಕೊಟ್ಟ. ಪರಮಾತ್ಮ ಅಪ ಅಂದ್ರೆ ಕರ್ಮ, ನಮಗಿದು ಗೊತ್ತಿದೆ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ಇತ್ಯಾದಿ ಕಡೆ ಅಪಹ ಅಂದ್ರೆ ಕರ್ಮಗಳು. ಆ ಭಕ್ತರ ಕರ್ಮ ಏನಿದೆ ಅದೆಲ್ಲ ಸುಲಲಿತವಾಗಿ ನಡೆಯುವಂತಾಗಬೇಕು. ಭಕ್ತರ ಕರ್ಮಗಳು, ಧರ್ಮಾಚರಣೆಗಳು ಮತ್ತು ಅವರ ಜ್ಞಾನ ಪ್ರವಾಹ ಅವೆರಡೂ ಕೂಡ ಅವಿಚ್ಛಿನ್ನವಾಗಿ ನಡೆಯಲಿಕ್ಕಾಗಿ ಬಂದ ವಿಘ್ನಗಳನ್ನ
ಅಂದ್ರೆ ಆ ಸಂಶಯಗಳನ್ನು ಪರಿಹರಿಸಿ ಮಾರ್ಗ ಮಾಡಿಕೊಟ್ಟ. ಇಂದ್ರ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ. ಪರಮಾತ್ಮ ಪರ್ವತಗಳು ಅಂದ್ರೆ ದುರ್ವಾದಿಗಳು, ದುಷ್ಟ ಆಲೋಚನೆ ಇರುವಂಥವರು, ಸಂಶಯ ಮತ್ತು ಅಜ್ಞಾನ ಇವುಗಳನ್ನ ತಾವು ಹೊಂದಿ ಜಗತ್ತಿಗೂ ಕೂಡ ಅದನ್ನ ಹರಡುವಂಥವ್ರು ಯಾರಿದ್ದಾರೆ ಅವರ ದುಷ್ಟ ತರ್ಕಗಳನ್ನ, ದುರಾಲೋಚನೆಗಳನ್ನ ಖಂಡಿಸಿದೆ. ತನ್ನ ಭಕ್ತರಾದವರಿಗೆ ಅಂಥ ದುಷ್ಟ ತರ್ಕಗಳಿಂದ ಯಾವುದೇ ಬಾಧೆ ಆಗದೇ ಇರುವಂತೆ ಪರಮಾತ್ಮ ನೋಡಿಕೊಂಡ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀ ಭವತಿ. ಕರ್ಮಗಳನ್ನು ಸರಿಯಾಗಿ ಮಾಡಿದರೆ ಅದರ ಮೂಲಕ ಜ್ಞಾನ ಕೂಡ ಸರಿಯಾಗಿ ಬರಲಿಕ್ಕೆ ಸಾಧ್ಯ. ಕರ್ಮ ನಿಮಿತ್ತವಾಗಿ ಜ್ಞಾನದ ಪ್ರವಾಹ. ಅದಕ್ಕೆ ಬರುವ ವಿಘ್ನಗಳನ್ನೆಲ್ಲ ಭಗವಂತ ಪರಿಹರಿಸಿದ ಅಂತ ಅದರ ತಾತ್ಪರ್ಯ. ಇಂದ್ರ ವಜ್ರಾಯುಧದಿಂದ ಆ ಕಾರ್ಯವನ್ನು ಮಾಡಿದಂತೆ ಭಗವಂತ ವಜ್ರ ಅಂದ್ರೆ ವಜ್ರ ಎಂಬ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ ಇರೋದರಿಂದ ಪರಮಾತ್ಮ ತನ್ನ ಜ್ಞಾನವನ್ನ ಭಕ್ತರಿಗೆ ಕೊಟ್ಟು ಆ ಮೂಲಕ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿದ ಅಂತ ಅರ್ಥ. ಪರ್ವತ ಅಂದ್ರೆ ಏನು? ಪರ್ವ ಉಳ್ಳದ್ದು ಪರ್ವತ. ಪರ್ವ ಅಂದ್ರೆ ಗಂಟು. ಒಂದು ಕಬ್ಬಿನ ಕೋಲಿನಲ್ಲಿ ಗಂಟುಗಳಿರ್ತವೆ. ಹಾಗೆ ಪರ್ವತಗಳಲ್ಲಿಯೂ ಕೂಡ ಸಾಲು ಸಾಲಾಗಿ ಕೆಳಗಿನ ಭಾಗದ್ದು, ಮೇಲಿನ ಭಾಗದ್ದು, ಅದರ ಮೇಲಿನ ಭಾಗದ್ದು ಅಥವಾ ಸಮಾನಾಂತರವಾಗಿ ಪರ್ವತಗಳು ಸಾಲು ಸಾಲಾಗಿ ಇರ್ತವೆ. ಇದು ಪರ್ವತಗಳಿಗೆ ಸಂಬಂಧಪಟ್ಟಂತೆ. ದಾನವರು, ದುಷ್ಟ ದಾನವರು ಏನಿದ್ದಾರೆ ಅವರು ಪರ್ವತರು. ಯಾಕೆ ಅಂದರೆ ಅವರ ಬದುಕು ಜನನ, ಬಾಲ್ಯ, ಯೌವನ ಮೊದಲಾದ ಗಂಟುಗಳನ್ನು ಹೊಂದಿರುವಂಥದ್ದು. ಆದ್ದರಿಂದ ಅವರು ಕೂಡ ಪರ್ವತರೇ. ಸಜ್ಜನರು ಪರ್ವತರೇ. ಅವರಿಗೂ ಜನನ, ಬಾಲ್ಯ, ಯೌವನ, ಮುಪ್ಪು ಇತ್ಯಾದಿ ಇದ್ದೇ ಇದೆ. ಈ ಪರ್ವತ ಹಾರಲಿಕ್ಕೆ ಅವಕ್ಕೆ ರೆಕ್ಕೆಗಳಿದ್ದವು. ಈ ದುಷ್ಟರಾದವರು, ದುರ್ವಾದಿಗಳಾದವರು, ಅಜ್ಞಾನಿಗಳೇನಿದ್ದಾರೆ ಅವರ ಹಾರಾಟಕ್ಕೆ ಈ ದುಷ್ಟ ವಚನಗಳು, ದುರಾಲೋಚನೆಗಳೇ ರೆಕ್ಕೆಗಳು. ಅವುಗಳನ್ನ ಪರಮಾತ್ಮ ಜ್ಞಾನವೆಂಬ ವಜ್ರಾಯುಧದಿಂದ ಕತ್ತರಿಸಿದೆ. ಪರ್ವತಗಳ ರೆಕ್ಕೆಗಳನ್ನು ಇಂದ್ರ ವಜ್ರಾಯುಧದಿಂದ ಕತ್ತರಿಸಿದಂತೆ. ಇಂದ್ರಸ್ಯವ ವಾಸುದೇವಸ್ಯ ವೀರ್ಯಾಣಿ ಅಂತ ಆ ಶ್ಲೋಕಗಳಲ್ಲಿಯೂ ಅದನ್ನೇ ಹೇಳ್ತಾ ಇದ್ದಾರೆ. ಅಹಿಂ ದೈತ್ಯಂ ಸಂಶಯಂ ವಾ. ಅಹಿ ಅಂದ್ರೆ ಒಬ್ಬ ದೈತ್ಯನೂ ಇದ್ದಾನೆ, ಮತ್ತೆ ಅಹಿ ಅಂದ್ರೆ ಸಂಶಯ ಅಂತನೂ ಅರ್ಥ ಇದೆ. ಆ ಅಹಿ ಎಂಬ ಶಬ್ದಕ್ಕೆ, ವಕ್ಷಣ ಎಂಬ ಶಬ್ದಕ್ಕೆ ಈ 1ನೇ ಮಂಡಲ ಮತ್ತು 1ನೇ ಅಷ್ಟಕದಲ್ಲಿ ಬಂದಿರುವಂತಹ ಮಂತ್ರಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಅನ್ನೋದನ್ನ 210 ಮತ್ತು 211ನೇ ಶ್ಲೋಕದಲ್ಲಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಬಿಭೇದೈವ ಸೋಯುಕ್ತಿಭಿಸ್ತಾಹ. ಭಗವಂತ ತಾನು ವೇದವ್ಯಾಸ, ದತ್ತ, ಕಪಿಲ ಇತ್ಯಾದಿ ರೂಪಗಳನ್ನು ತಾಳಿ ಆ ದುಷ್ಟ ತರ್ಕಗಳೇನಿವೆ, ದುಷ್ಟ ಶಾಸ್ತ್ರಗಳೇನಿವೆ, ಭಗವಂತನ ಪಾರಮ್ಯಕ್ಕೆ ವಿರೋಧಿಯಾದಂತಹ ಎಲ್ಲ ಚಿಂತನೆಗಳು, ಅವುಗಳೆಲ್ಲವನ್ನೂ ಕೂಡ ಆತ ನಾಶ ಮಾಡಿದ ಅಂತ ಅದರ ಅರ್ಥ. ಮುಂದೆ ಅಹನ್ನಹಿಂ ಪರ್ವತೆ ಶುಶ್ರಿಯಾಣಂ ತ್ವಷ್ಟಾಸ್ಮೈ ವಜ್ರಂ ಸ್ವರ್ಯಂ ತತಕ್ಷ ವಾಶ್ರಾ ಇವ ಧೇನವಃ ಸ್ಯಂದಮಾನಾಃ ಅಂಜಃ ಸಮುದ್ರಮಿವ ಜಗ್ಮುರಾಪಃ ಅಂತ ಮಂತ್ರ, ಮೂಲ ಮಂತ್ರ. ಈ ಇಂದ್ರ ಪರ್ವತಗಳಲ್ಲಿ ಸೇರಿಕೊಂಡಿದ್ದಂಥ, ಅಡಗಿಕೊಂಡಿದ್ದಂಥ ಅಹಿ ಎಂಬ ದಾನವನ್ನು ಕೊಂದು ಹಾಕಿದೆ. ವಾಸುದೇವ ರೂಪಿಯಾದ ಭಗವಂತ ಪರ್ವತಗಳಲ್ಲಿ ಅಂದ್ರೆ ತನ್ನ ಭಕ್ತರ ಶರೀರದಲ್ಲಿ, ಭಕ್ತರು ಕೂಡ ಪರ್ವತರೇ, ದುರ್ಜನರೂ ಪರ್ವತರೇ. ನಾನು ಅದನ್ನು ಹೇಳಿದೆ. ಎಲ್ರಿಗೂ ಕೂಡ ಜನನ, ಬಾಲ್ಯ, ಮರಣ ಎಂಬತಕ್ಕಂಥ ಪರ್ವಗಳು ದುರ್ಜನರಿಗೂ ಇವೆ, ಸಜ್ಜನರಿಗೂ ಇವೆ. ಅಂಥ ತನ್ನ ಭಕ್ತರಾದ ಪರ್ವತರಲ್ಲಿ ಸೇರಿಕೊಂಡಿರುವ ಅಹಿ ಅಂದರೆ ಸಂಶಯವನ್ನ ನಾಶಪಡಿಸಿದ. ಇಂದ್ರನಿಗೆ ವಜ್ರಾಯುಧವನ್ನು ಮಾಡಿಕೊಟ್ಟವನು ವಿಶ್ವಕರ್ಮ. ಆದರೆ ಭಗವಂತನಿಗೆ ಆ ಜ್ಞಾನವನ್ನ ಕೊಡಲಿಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ. ಆ ಭಗವಂತ ಆ ಜ್ಞಾನವನ್ನ ತಾನೇ ಸ್ವೀಕಾರ ಮಾಡ್ತಾನೆ. ಅವನೇ ಸ್ವಯಂ ಜ್ಞಾನ ಸ್ವರೂಪ. ಆದ್ದರಿಂದ ಈ ವೇದದಿಂದ ಯಾವ ಶುದ್ಧವಾದ ಜ್ಞಾನ ಹೊರಹೊಮ್ಮುತ್ತದೆ
ಅಂಥ ಜ್ಞಾನವನ್ನು ಆ ಭಗವಂತ ತೋರಿಸಿಕೊಟ್ಟ. ವಾಷಾಹ ಧೇನವಹ ಅಂತಿದೆ ಅಲ್ಲಿ ಆ 2ನೇ ಮಂತ್ರದಲ್ಲಿ. ಸಣ್ಣ ಕರುಗಳನ್ನ, ಎಳೆ ಕರುಗಳನ್ನು ಹೊಂದಿದಂಥ ಹಸುಗಳು ಅಂತ ಅರ್ಥ. ಅವುಗಳು ಸಾಯಂಕಾಲದ ಹೊತ್ತಿನಲ್ಲಿ ತಮ್ಮ ಮೇಯುವ ಕೆಲಸ ಎಲ್ಲ ಮುಗಿದ ಬಳಿಕ ಕರುಗಳ ಬಳಿಗೆ ಓಡಿ ಬರ್ತಾವಲ್ಲ, ಹಾಗೆ ನದಿಗಳು ಹರಿದು ಸಮುದ್ರದ ಕಡೆಗೆ ಹೋಗ್ತವೆ. ಮತ್ತೆ ಅಪಹ ಅಂತಂದ್ರೆ ಕರ್ಮಗಳು, ನಾವು ಮಾಡುವ ಕರ್ಮಗಳೆಲ್ಲ ಗುಣೋದ್ರೇಕವುಳ್ಳಂಥ ಸಮುದ್ರ ಎಂಬ ಶಬ್ದದಿಂದ ವಾಚ್ಯನಾದ ಸಮುದ್ರಿಕ್ತ ಗುಣವಂತನಾದಂಥ ಪೂರ್ಣಗುಣನಾದ ಭಗವಂತನ ಕಡೆಗೆ ನಾವು ಮಾಡಿದ ಕರ್ಮಗಳೆಲ್ಲ ಹೋಗಬೇಕು ಅಂತ ಅದರ ತಾತ್ಪರ್ಯ. ಸ್ವಯಂ ವಜ್ರಂ ನಿಶಿತಂ ಶಬ್ದ ತ್ವಷ್ಟಾಶ್ವೇತ ಜ್ಞಾನ ವಜ್ರಂ ವಿರಿಂಚ ತತಕ್ಷ ಏತದ್ವಿಷಯಂ ಯದ್ ತ್ವಿಡಾತ್ಮ ಸ್ವರ್ಯಂ ವಜ್ರಂ ನಿಶಿತಂ ಶಬ್ದಜಂ ವಾ ಶಿಶುವತ್ಸ ಗಾವ ಇವೈತದೀರಿತಾಃ ಅಂಜಸ್ ಸಮುದ್ರಂ ಜಗ್ಮುರಾಪಃ ಕ್ರಿಯಾವ ಸಮುದ್ರಿಕ್ತಂ ದೇವಮೇನಂ ವ್ರಜಂತಿ. ಆ ಭಗವಂತನ ಸಮುದ್ರ ಯಾಕಂತಾರೆ ಅಂದ್ರೆ ಅವನು ಸಮುದ್ರಿಕ್ತ ಗುಣದ ಉದ್ರೇಕವುಳ್ಳವನವನು. ಅಂಥವನನ್ನ ಈ ನಾವು ಮಾಡುವ ಕರ್ಮಗಳು ಎಲ್ಲವೂ ಕೂಡ ಹೋಗಿ ಸೇರಬೇಕು ಅಂತ ಅದರ ತಾತ್ಪರ್ಯ. ಇದು ಹೀಗೆ ಋಗ್ಭಾಷ್ಯದಲ್ಲಿ ಬಂದಿರತಕ್ಕಂಥ ಒಂದು ಅರ್ಥ. ಅದನ್ನೇ ಭಗವಂತರಾಯರು ಹೇಳಿದ್ದಾರೆ. ನಾನು ನನ್ನ ಅರ್ಥವನ್ನು ಮಾಡುವಾಗಲೂ ಕೂಡ, ಅನ್ವಯಾರ್ಥವನ್ನು ಮಾಡುವಾಗಲೂ ಕೂಡ ಇದೇ ಅಭಿಪ್ರಾಯವನ್ನೇ. ಅಹಿ ಅಂತಂದು ಒಬ್ಬ ದೈತ್ಯ ಇದ್ದಾನೆ, ಇಲ್ಲ ಅಂತಲ್ಲ. ಅದಲ್ಲದೆ ನಮಗೆ ಸಾಧನೆಯ ಮಾರ್ಗದಲ್ಲಿರುವಂತಹ ನಮ್ಮಂಥವರಿಗೆ ನಮ್ಮ ಸಾಧನೆಗೆ ಪ್ರತಿಬಂಧಕ ಆಗುವಂತಹ ಸಂಶಯಗಳು, ಅಜ್ಞಾನಗಳು, ಇವುಗಳನ್ನು ಪರಿಹರಿಸಿಕೊಂಡು ಮುನ್ನಡೆಯುವುದು ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಅಹಿ ಎಂಬ ಶಬ್ದಕ್ಕೆ ಆ ಸಂಶಯ ಎಂಬ ಅರ್ಥವನ್ನೇ ನಾನು ಕೂಡ ಮಾಡಿಕೊಂಡಿದ್ದೇನೆ. ಮತ್ತೆ ಪತಿಂಬೋ ಅಜ್ಞಾನಾಂ ತ್ವಂ ಧೇನೂನಾಂ ವಿಶುದ್ಧಿಸಿ ಅಂತಲ್ಲೇನೋ ಮಂತ್ರಗಳಿವೆ. 8ನೇ ಮಂಡಲದ ಮಂತ್ರಗಳನ್ನು 6ನೇ ಮಂಡಲದ ಮಂತ್ರದ ಜೊತೆ ಸೇರಿಸಿಕೊಂಡಿದ್ದಾರೆ. ಅದಕ್ಕೆ ಒಟ್ಟಾರೆ ಒಂದು ಅನ್ವಯಾರ್ಥ ಮತ್ತು ಭಾವಾರ್ಥಗಳನ್ನು ಹೇಳುವ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಭಗವಂತನೇ, ನಿನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡತಕ್ಕಂತಹ ಸಾಧಕರೇನಿದ್ದಾರೆ, ಆ ಸಾಧಕರಿಗಾಗಿ ಪರಮಾನಂದ ಸ್ವರೂಪನಾದಂತಹ ನಿನ್ನ ವಿಷಯದಲ್ಲಿ ಆ ಸಾಧಕರಿಗಿರುವಂತಹ ಸಂಶಯ ಅಜ್ಞಾನಗಳೇನಿವೆ ಅವುಗಳನ್ನು ನೀನೇ ಪರಿಹರಿಸ್ತಿ. ಮತ್ತೆ ಅವರು ಮಾಡುವಂತಹ ಕರ್ಮಗಳು ಮತ್ತೆ ಆ ಕರ್ಮಗಳನ್ನು ಪ್ರತಿಪಾದನೆ ಮಾಡತಕ್ಕಂತಹ ವೇದಗಳು, ಮೂಲತಃ ವೇದಗಳು, ಆ ವೇದೋಕ್ತವಾದ ಕರ್ಮಗಳು ಮತ್ತೆ ವೇದೋಕ್ತವಾದಂತಹ ಜ್ಞಾನ, ಇವೆಲ್ಲವೂ ಕೂಡ ಗುಣಸಮುದ್ರನಾದ ನಿನ್ನ ಬಳಿಗೇನೆ ಹೋಗಬೇಕು. ವೇದಗಳು ನಿನ್ನನ್ನು ಪ್ರತಿಪಾದನೆ ಮಾಡಬೇಕು. ಆ ವೇದೋಕ್ತವಾದ ಕರ್ಮಗಳನ್ನು ನಾವೇನು ಮಾಡ್ತೀವಿ ಆ ಕರ್ಮಗಳು ಕೂಡ ನಿನ್ನ ಪ್ರೀತ್ಯರ್ಥವಾಗಿರಬೇಕು. ವೇದದಿಂದ ನಮಗೆ ಬರುವಂತಹ ಜ್ಞಾನವೂ ಕೂಡ ಗುಣಸಮುದ್ರನಾದ ನಿನ್ನ ವಿಷಯಕವೇ ಆಗಿರಬೇಕು. ನೀನು ಆ ಧೇನುಗಳಿಗೆ, ಧೇನು ಅಂತನ್ನೋದನ್ನು ನಾವು ಆ 1ನೇ ಮಂಡಲದ ಮಂತ್ರದಲ್ಲಿ ಕೂಡ ನೋಡಿದ್ವಿ. ಧೇನುಗಳು ಅನ್ನೋ ಶಬ್ದಕ್ಕೆ ಈ ಹಸುಗಳು, ಆಕಳುಗಳು ಅಂತ ಅರ್ಥ ಇದ್ದೇ ಇದೆ, ಇಲ್ಲ ಅಂತಲ್ಲ. ಅದಲ್ಲದೆ ಧೇನು ಅಂತಂದ್ರೆ ವೇದವಾಕ್ಯಗಳು ಅಂತ ಅರ್ಥ. ಆ ವೇದವಾಕ್ಯಗಳಿಗೆ, ಎಲ್ಲ ಶಾಸ್ತ್ರಗಳಿಗೆ ನೀನೇ ನೆಲೆಯಾಗಿದ್ದಿ. ನಿನ್ನ ಆರಾಧನೆಯಿಂದಲೇ ನಮಗೆ ಸರಿಯಾದ ಶಾಸ್ತ್ರಜ್ಞಾನ ಬರಬೇಕು ಮತ್ತು ಸರಿಯಾದ ರೀತಿಯಿಂದ ಕರ್ಮಗಳನ್ನು ಮಾಡುವಂತೆ ಅನುಗ್ರಹ ಆಗಬೇಕು. ಅದಕ್ಕಾಗಿ ನೀನು ಯಾವತ್ತೂ ಕೂಡ ನಮ್ಮ ಸಂಶಯ ಮತ್ತು ಅಜ್ಞಾನಗಳನ್ನು ಪರಿಹರಿಸಬೇಕು. ಪತಿಂವಹ ಅಜ್ಞಾನ, ಯಾರು ಈ ಶಾಸ್ತ್ರ ಮಾರ್ಗದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಪತಿಗಳೇ, ಶಾಸ್ತ್ರದ ಪತಿಗಳೇ, ಶಾಸ್ತ್ರದ ಸವಿಯನ್ನ ಸವಿಯುವಂಥವ್ರು, ಪಾನ ಮಾಡುವಂಥವ್ರು. ಅವರಿಗೆ ನೀನು ಯಾವತ್ತೂ ಅನುಗ್ರಹಿಸಬೇಕು ಅಂತ ಅದರ ಅಭಿಪ್ರಾಯ. ಅದು ಅದರ ಭಾವಾರ್ಥ. ಅನ್ವಯಾರ್ಥ ಏನು? ಹೇ ಇಂದ್ರ, ಸರ್ವೇಶ್ವರನಾದ ಇಂದ್ರನೇ, ತ್ವಂ ನೀನು, ತ್ವಂ ಅಂತ ಶ್ಲೋಕದಲ್ಲೆಲ್ಲ ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು. ವಹ, ನಿನ್ನ ಅನೇಕ ರೂಪಗಳಿಂದ, ವೇದವ್ಯಾಸ, ದತ್ತ, ಕಪಿಲಾದಿ ರೂಪಗಳಿಂದ ಅಜ್ಞಾನ ನಾಶರಹಿತವಾದ ಶಾಸ್ತ್ರಗಳನ್ನೇನು
ಜಗತ್ತಿಗೆ ಕೊಟ್ಟಿದ್ದಿ, ಅವುಗಳ ಪತಿಯಾದಂಥ, ಅವುಗಳೆಲ್ಲವನ್ನೂ ಅಧ್ಯಯನ ಮಾಡಿ ಅದರ ಸವಿ ಉಣ್ಣಬೇಕಾದ, ಪಾನ ಮಾಡಬೇಕಾದ್ದರಿಂದ ಪತಿ ಅನ್ಸ್ಕೊಂಡಿರುವಂತಹ ಸಾಧಕ ಏನಿದ್ದಾನೆ, ಆ ಸಾಧಕನಿಗಾಗಿ, ಸಾಧಕಂ ಉದ್ದೇಶ್ಯ, ಅರುಣಃ ಅಂದ್ರೆ ಪರಮಾನಂದ ಸ್ವರೂಪನಾದ ಭಗವಂತನನ್ನ ಸುತ್ತುವರಿದು ನಮ್ಮ ಈ ಅಜ್ಞಾನ ಇದೆ ಮತ್ತು ಸಂಶಯಗಳಿವೆ. ಪರಿಶಯಾನಂ, ಭಗವಂತನನ್ನ ಸುತ್ತುವರಿದು ಅಹಿ ಅಂದ್ರೆ ಸಂಶಯವಿದೆ. ವಾಸ್ತವಿಕವಾಗಿ ಭಗವಂತನಿಗೆ ಸಂಶಯ ಇಲ್ಲ, ಸಂಶಯ ಇರುವುದು ಭಗವಂತನ ಬಗ್ಗೆ ನಮಗೆ. ಅದಕ್ಕಾಗಿ ಭಗವಂತನ ಬಗ್ಗೆ ನಮ್ಮನ್ನು ಕವಿದಿರುವ ಈ ಸಂಶಯವೇನಿದೆ, ಆ ಅಹಿಂ ಸಂಶಯವನ್ನ ಅಹನ್ ನೀನು ನಾಶಪಡಿಸಿದೆ. ಅದಲ್ಲದೆ ಅಪಿಚ ತ್ವಂ ಸಮುದ್ರಂ, ಸಮುದ್ರಿಕ್ತ ಗುಣವಂತನಾದಂಥ ಭಗವಂತನನ್ನ ಉದ್ದೇಶಿಸಿ ಈ ಅಪಹ ವೇದವಾಕ್ಯಗಳು ಮತ್ತೆ ಕರ್ಮಗಳು ಕೂಡ, ಅಪಹಾನ ಶಬ್ದಕ್ಕೆ ಕರ್ಮ ಅಂತನೂ ಅರ್ಥ ಮಾಡ್ಕೊಳ್ಬೇಕು, ಎರಡು ಅದು ಪ್ರಸಿದ್ಧವಾದ ಅರ್ಥವೇ. ಅಪಹ ಅಂದ್ರೆ ವೇದಗಳು ಅಂತ ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿದೆ, ಅಪಹ ಅಂದ್ರೆ ಕರ್ಮಗಳು ಅಂತ ಈಶಾವಾಸಿ ಉಪನಿಷತ್ತಿನ ಭಾಷ್ಯದಲ್ಲಿದೆ. ವೇದಗಳು ಮತ್ತು ವೇದೋಕ್ತ ಕರ್ಮಗಳೆಲ್ಲವೂ ಕೂಡ ಚೆನ್ನಾಗಿ ಭಗವಂತನ ಕಡೆಗೆ ಹೋಗುವಂತೆ ಅವಾಸೃಜ ಪ್ರಾದರ್ಶಯ, ನೀನು ಆ ಮಾರ್ಗವನ್ನ ತೋರಿಸಿಕೊಟ್ಟಿದ್ದಿ ಅಂತ ಅದರ ಅಭಿಪ್ರಾಯ. ವೇದಗಳಿಗೆ ಅರ್ಥ ಹೇಗೆ ಮಾಡಬೇಕು ಮತ್ತೆ ವೇದೋಕ್ತವಾದ ಕರ್ಮಗಳನ್ನು ಹೇಗೆ ಮಾಡಬೇಕು ಎರಡನ್ನೂ ತೋರಿಸಿಕೊಟ್ಟವನೇ ನೀನು. ಯಾಕೆಂದ್ರೆ ತ್ವಂ ಧೇನೂನಾ ವಿಶುದ್ಧಿಸಿ, ಧೇನುಗಳು ಅಂದ್ರೆ ಈ ಶಾಸ್ತ್ರಗಳು, ಅವುಗಳಿಗೆ ನೀನು ಇಶುಧಿ ಅಂದ್ರೆ ನೆಲೆಯಾಗಿದ್ದಿ. ಆದ್ರಿಂದ ನೀನೇ ನಮ್ಮ ಸಂಶಯಗಳನ್ನು ಪರಿಹರಿಸಿ ಹೇಗೆ ವೇದಾರ್ಥವನ್ನು ಮಾಡಿಕೊಳ್ಬೇಕು ಮತ್ತೆ ಹೇಗೆ ಕರ್ಮಗಳನ್ನು ಮಾಡಬೇಕು, ಹೇಗೆ ಸಾಧನೆಯ ಮಾರ್ಗದಲ್ಲಿ ಮುಂದುವರೆದು ಗುರಿಯನ್ನು ತಲುಪಬೇಕು ಅಂತ ತೋರಿಸಬೇಕಾದವನು ನೀನೇ ಆಗಿದ್ದೆ ಅಂತ ಆ ಭಗವಂತನ ಇಂದ್ರ ಶಬ್ದವಾಚ್ಯನಾದ ಭಗವಂತನ ಕುರಿತಾದಂಥ ಒಂದು ಪ್ರಾರ್ಥನಾ ಇದೆ. ಹೀಗೆ ಒಟ್ಟಾರೆ ಬೃಹತಿ ಮಂತ್ರಕ್ಕೆ 6ನೇ ಮಂಡಲ ಮತ್ತು 8ನೇ ಮಂಡಲದಲ್ಲಿ ಎರಡರಲ್ಲೂ ಬಂದಿರುವಂತಹ ಮಂತ್ರಗಳನ್ನು ಜೋಡಿಸಿ ಏನು ಬೃಹತಿ ಮಂತ್ರ ಮಾಡಿದ್ದೇವೆ, ಅದರ ಭಾವಾರ್ಥ ಏನು ಮತ್ತು ಅನ್ವಯಾರ್ಥ ಏನು ಅಂತ ಅನ್ನೋದನ್ನು ನೋಡಿದ್ದೇವೆ. ಇದನ್ನೆಲ್ಲ 1ನೇ ಮಂಡಲದಲ್ಲಿ 1ನೇ ಅಷ್ಟಕದಲ್ಲಿ ಬರುವ ಒಂದೆರಡು ಮಂತ್ರಗಳ ಅರ್ಥಗಳನ್ನು ಆಚಾರ್ಯ ಋಗ್ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅದಕ್ಕನುಸಾರವಾಗಿ ನಾವು ನೋಡಿದ್ದೇವೆ. ಇನ್ನು ಮುಂದಿನ ಭಾಗದಲ್ಲಿ ಈ ಅಹಿ ಇತ್ಯಾದಿ ಕೆಲವು ಶಬ್ದಗಳಿಗೆ ಅರ್ಥಗಳನ್ನು ನೋಡಬೇಕು. ಮತ್ತೆ ಅರಣ, ಸಮುದ್ರ ಇತ್ಯಾದಿ ಶಬ್ದಗಳಿಗೂ ಕೂಡ ಆಚಾರ್ಯರ ಋಗ್ಭಾಷ್ಯಕ್ಕನುಸಾರವಾಗಿ ಆ ಶ್ಲೋಕಗಳನ್ನು ಮನನ ಮಾಡಿಕೊಂಡು ಅರ್ಥ ನೋಡಬೇಕು. ಇನ್ನೂ ಕೆಲವು ಅರ್ಥಗಳನ್ನು ನಾವು ಮುಂದೆ, ಕೆಲವು ವಿವರಗಳನ್ನು ಮತ್ತು ಅರ್ಥಗಳನ್ನು ಮುಂದಿನ ಭಾಗದಲ್ಲೇ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.